ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈಗ 23ನೇ ಅಧ್ಯಾಯದ ಧ್ಯಾನವನ್ನು ಮಾಡಲಿರುವಾಗ, ಯೇಸು ಜನರನ್ನು ಶಾಸ್ತ್ರಿ ಫರಿಸಾಯರ ಕುರಿತು ಎಚ್ಚರಿಸಿದ್ದು, ಯೇಸು 2 ಯೆರೂಸಲೇಮಿಗಾಗಿ ದುಃಖಪಟ್ಟದ್ದು ಎಂಬ ವಿಚಾರಗಳನ್ನು ನಾವು ಕಲಿಯುವಾಗ ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 25ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆಯ 22ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿ ಆತ್ಮಿಕ ಲಾಭವನ್ನು ಹೊಂದಿಕೊಂಡ ನಾವು ಮುಂದುವರೆದು ನಮ್ಮ ಗಮನವನ್ನು ಮತ್ತಾಯನು ಬರೆದ ಸುವಾರ್ತೆಯ 23ನೇ ಅಧ್ಯಾಯದ ಕಡೆಗೆ ಹರಿಸೋಣ. ಪ್ರಿಯರೇ, ಈ 23ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪಗಳು ಯೇಸು ಫರಿಸಾಯರು ಶಾಸ್ತ್ರಿಗಳ ಕುರಿತು ಜನರನ್ನು ಎಚ್ಚರಿಸಿ ಅವರ ಮೇಲೆ ಖಂಡನೆಯನ್ನು ಹೇಳಿದ್ದು, ಯೆರೂಸಲೇಮಿಗಾಗಿ ಅತ್ತದ್ದು ಎಂಬುದಾಗಿದೆ. ಕರ್ತನಾದ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ನಡುವಣ ತಿಕ್ಕಾಟವು ಈ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ಮುಂದಕ್ಕೆ ಯೇಸು ಫರಿಸಾಯರು ಶಾಸ್ತ್ರಿಗಳ ಕುರಿತು ಎಚ್ಚರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಯೇಸು ಫರಿಸಾಯರನ್ನು ಬಹಿರಂಗವಾಗಿ ಗದರಿಸಿದ ಈ ಘಟನೆ ಆತನ ವೈರಿಗಳ ಭದ್ರಕೋಟೆಯಾಗಿದ್ದ ದೇವಾಲಯದಲ್ಲಿ ನಡೆಯಿತು. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನೋಡಿರಿ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳೂ ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಎಂಬುದಾಗಿ. ಈ ಧಾರ್ಮಿಕ ನಾಯಕರು ಅಧಿಕಾರದ ಸ್ಥಾನದಲ್ಲಿದ್ದರು. ಹಳೆ ಒಡಂಬಡಿಕೆಯ ಧರ್ಮ ಗ್ರಂಥಗಳು ಅವರ ವಶದಲ್ಲಿದ್ದವು. ತಮಗೆ ಕಸಿದುಕೊಳ್ಳಲು ಹಕ್ಕು ಇಲ್ಲದನ್ನು ಅವರು ಕಸಿದುಕೊಂಡಿದ್ದರು. ಅವರು ಆಕ್ರಮಿಸಿಕೊಂಡ ಸ್ಥಾನವು ಈಗಿನ ದಿನಗಳ ಸಭಾನಾಯಕರು ವಹಿಸಿಕೊಂಡಿರುವ ಸ್ಥಾನಗಳಿಗೆ ಸಮಾನಾಗಿದೆ. ಸತ್ಯವೇದ ವಿವರಣೆಗಾಗಿ ಜನರು ಅವರನ್ನೇ ನಿರೀಕ್ಷಿಸುತ್ತಿದ್ದರು. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ಎಂಬುದಾಗಿ. ಅಂದರೆ ಧರ್ಮ ಗ್ರಂಥಗಳು ಹೇಳಿದಂತೆ ಮಾಡಿರಿ, ಆದರೆ ಫರಿಸಾಯರು ಶಾಸ್ತ್ರಿಗಳು ನಡೆದಂತೆ ನಡೆಯಬೇಡಿರಿ. ಯಾಕಂದರೆ ಅವರು ದೇವರ ವಾಕ್ಯದ ಪ್ರಕಾರ ನಡೆಯುತ್ತಿಲ್ಲ. ಈ ಧಾರ್ಮಿಕ ನಾಯಕರ ಕುರಿತು ಯೇಸು ಹೇಳಿದ ಬೇಸರದ ಮಾತುಗಳನ್ನು ಗಮನಿಸಿರಿ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ನೋಡೋಣ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ. ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಜನರಿಗೆ ಬಿರುದು ಸನ್ಮಾನಗಳೆಂದರೆ ಬಹು ಇಷ್ಟ. ಜನರು ತಮಗೆ ಗೌರವ ಕೊಡಬೇಕೆಂದು ಬಯಸುತ್ತಾರೆ. ಇತರ ಜನರಿಂದ ಪ್ರತ್ಯೇಕವಾಗಿ ಎದ್ದು ಕಾಣುವಂತೆ ಹಾಗೂ ತಮ್ಮನ್ನು ಎತ್ತರದ ಸ್ಥಾನಗಳಿಗೆ ಕರೆಯುವಂತೆ ಉತ್ತಮ ಧಾರ್ಮಿಕ ಪೋಷಾಕುಗಳನ್ನು ಧರಿಸಿಕೊಂಡು ಅದಕ್ಕೆ ತಕ್ಕ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇದೆಲ್ಲವನ್ನು ಕರ್ತನಾದ ಯೇಸು ಖಂಡಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು ಎಂಬುದಾಗಿ. ಬೋಧಕರು ಅಂದರೆ ಕಲಿಸುವವರು. ಸಭೆಯಲ್ಲಿ ಸಭಾಪಾಲಕರಿಗೆ ಗೌರವವೂ ಮರ್ಯಾದೆಯೂ ಸಲ್ಲುತ್ತದೆ. ಆದರೆ ಅವರು ಇತರರಿಗಿಂತ ವಿಶೇಷವಾದವರಲ್ಲ, ಅವರು ನಿಮ್ಮ ಸಹೋದರರೊಬ್ಬರು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ಇದಲ್ಲದೆ
ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರುವು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ತಂದೆ ಎಂದರೆ ಜೀವ ಕೊಡುವಾತನು. ಆತ್ಮಿಕ ವಿಚಾರಗಳಲ್ಲಿ ಒಬ್ಬನನ್ನು ತಂದೆಯೆಂದು ಕರೆಯುವುದೆಂದರೆ ಆತ್ಮಿಕ ಜೀವ ಕೊಡುವ ದೇವರ ಸ್ಥಾನದಲ್ಲಿ ಅವನನ್ನು ನಿಲ್ಲಿಸಿದಂತಾಗುತ್ತದೆ. ಇದು ದೇವದೂಷಣೆಯಾಗಿದೆ. ತಂದೆಯಾದ ದೇವರು ಮಾತ್ರವೇ ಜೀವ ಕೊಡಬಲ್ಲವನು. ಯಜಮಾನ ಅಂದರೆ ಅಧಿಕಾರದ ಸ್ಥಾನದಲ್ಲಿರುವಾತನು. ಸಭೆಯ ಶಿರಸ್ಸಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ ನಿಜವಾದ ಅಧಿಕಾರ ಸ್ಥಾನದಲ್ಲಿರುವಾತನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನೋಡೋಣ. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದೇ. ಪ್ರಿಯ ಮಿತ್ರನೇ, ನೀನು ಎಲ್ಲರಿಗಿಂತ ಹೆಚ್ಚಿನವನಾಗಬೇಕೆಂದಿದ್ದರೆ ಸೇವಕನಾಗಬೇಕು. ಮುಂದಕ್ಕೆ ನಾವು ಫರಿಸಾಯ ಶಾಸ್ತ್ರಿಗಳಿಗೆ ಖಂಡನೆಯ ಮಾತುಗಳು ಎಂಬ ವಿಚಾರವನ್ನು ನೋಡೋಣ. ಸೌಮ್ಯ ಸ್ವಭಾವದ ಯೇಸುವು ಇಲ್ಲಿ ದೇವರ ವಾಕ್ಯದಲ್ಲೇ ಅತೀ ಕಠಿಣವಾದ ಮಾತುಗಳನ್ನು ಉಪಯೋಗಿಸಿದ್ದನ್ನು ಕಾಣುತ್ತೇವೆ. ಕರ್ತನಾದ ಯೇಸು ಪಾಪವನ್ನು ಖಂಡಿಸಿದಂತೆ ಹಳೆ ಒಡಂಬಡಿಕೆಯ ಯಾವ ಪ್ರವಾದಿಯೂ ಖಂಡಿಸಿರಲಿಲ್ಲ. ಬರ್ಕ್ಲಿಯಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರತಿಭಟನಾ ಮೆರವಣಿಗೆಯೊಂದರ ಫಲಕ ಹೀಗಿತ್ತು: ಯೇಸು ಬೇಕು, ಸಭೆ ಬೇಡ ಎಂದು. ಒರೆಗಾನ್ನ ಒಬ್ಬ ಜನಪ್ರತಿನಿಧಿಯು ಇದನ್ನು ದೊಡ್ಡದಾಗಿ ಮಾಡಿ, ಸಭೆಯು ಜನರಿಗೆ ತಪ್ಪು ಸಂದೇಶ ಕೊಡುತ್ತದೆ ಎಂದು, ಈಗಿನ ಜನರಿಗೆ ಯೇಸು ಬೇಕಾಗಿದೆಯಾದರೂ ಈಗಿರುವ ರೀತಿಯ ಸಭೆ ಬೇಕಾಗಿಲ್ಲ ಎಂದು ಹೇಳಿದರು. ಸಾಮಾನ್ಯವಾಗಿ ಕೆಲವು ಸಲ ಸಭೆಯು ತಪ್ಪು ಅಭಿಪ್ರಾಯ ಕೊಡುತ್ತದೆಂದು ನಾನೂ ನೆನೆಸುತ್ತೇನೆ. ಆದರೆ ನಿಜವಾದ ಸಮಸ್ಯೆ ಎಂದರೆ ಜನರು ಯೇಸುವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆತನು ಪಾಪಿಗಳನ್ನು ಪ್ರೀತಿಸ್ತಾನೆಂಬುದು, ಪಾಪಿಗಳಿಗಾಗಿ ಸತ್ತನೆಂಬುದು ಸತ್ಯವಾದರೂ ಆತನು ಪಾಪಿಗಳಿಗೆ ನ್ಯಾಯ ತೀರಿಸುತ್ತಾನೆಂಬುದು ಅಷ್ಟೇ ಸತ್ಯವಾಗಿದೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಕುರಿತಾದ ಸರಿಯಾದ ಜ್ಞಾನವನ್ನು ಹೊಂದಿಕೊಳ್ಳಬೇಕಾಗಿದೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಆತನೇ ತಪ್ಪಾಗಿ ತಿಳಿಯಲ್ಪಟ್ಟವನಾಗಿದ್ದಾನೆ. ಆತನು ಶರೀರಧಾರಿಯಾಗಿ ಗೋರಿಯೊಳಗಿಂದ ಎದ್ದು ಬಂದಿದ್ದಾನೋ? ಇಲ್ಲ, ನಾನೆಂದೇ. ಹಾಗಾದರೆ ಈ ಯೇಸು ಎಲ್ಲಿಂದ ಬಂದವನು? ನಾನು ತಿಳಿಯನು. ನಮಗಿರುವ ಒಂದೇ ದಾಖಲೆಯ ಪ್ರಕಾರ ಯೇಸು ಕನ್ಯೆಯಲ್ಲಿ ಜನಿಸಿ ಬಂದನು, ಅದ್ಭುತಗಳನ್ನು ನಡೆಸಿದನು, ಲೋಕದ ಪಾಪಗಳಿಗಾಗಿ ಸತ್ತನು, ಸತ್ತವರೊಳಗಿಂದ ಎದ್ದು ಬಂದನು, ಪರಲೋಕಕ್ಕೆ ಏರಿ ಹೋದನು ಮತ್ತು ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ಎಂದು. ಪ್ರಿಯರೇ, ಈ ಯೇಸುವಿನ ಪೂರ್ಣ ಪರಿಚಯ ಜನರಿಗೆ ಆಗಿರುವುದಿಲ್ಲ. ಆದರೆ ಭೂಮಿಯ ಮೇಲೆ ಜೀವಿಸಿದ್ದ ಒಬ್ಬನೇ ಯೇಸು ಈತನೇ ಆಗಿದ್ದಾನೆ. ಬೇರೆ ಯೇಸು ಮಾನವನ ಕಲ್ಪನೆಯ ಶಿಶುಗಳಾಗಿದ್ದಾರೆ. ಫರಿಸಾಯ ಶಾಸ್ತ್ರಿಗಳನ್ನು ಆತನು ಖಂಡಿಸುವುದನ್ನು ಕೇಳಿರಿ. ಆತನ ಮಾತು ಅತಿ ಕಠಿಣವಾದದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಎಂಬುದೇ. ಯೇಸು ಅಯ್ಯೋ ಎಂಬ ಶಬ್ದವನ್ನು ಈ ಭಾಗದಲ್ಲಿ 8 ಬಾರಿ ಉಪಯೋಗಿಸ್ತಾನೆ. ಶಾಸ್ತ್ರಿ ಫರಿಸಾಯರನ್ನು ಕಪಟಿಗಳೆಂದು 7 ಬಾರಿ ಕರೆಯುತ್ತಾನೆ. ತಮ್ಮ ತಪ್ಪು ನಾಯಕತ್ವದಿಂದಾಗಿ ಪರಲೋಕದ ಬಾಗಿಲನ್ನು ಅವರೇ ಮುಚ್ಚುತ್ತಿದ್ದಾರೆಂದು ಆಕ್ಷೇಪಿಸುತ್ತಿದ್ದಾನೆ. ಮುಂದಕ್ಕೆ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 14ನೇ ವಚನವನ್ನು. ಅವನು ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಇಂಥವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದನು ಎಂಬುದೇ. ಈ ವಚನ ಮೂಲದಲ್ಲಿ ಇಲ್ಲ. ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 47ರಿಂದ ತೆಗೆದಿರುತ್ತದೆ. ಅಂದರೆ ಈ ಜನರು ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ಆದರೆ ತಮ್ಮ ವ್ಯವಹಾರಗಳಲ್ಲಿ ಹೃದಯಹೀನರು, ವಂಚಕರು ಆಗಿರುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ ಎಂಬುದೇ. ಪ್ರಿಯರೇ, ಅವರು ಹೊರ ಹೋಗಿ ತುಂಬ ಸಾಕ್ಷಿಗಳನ್ನು ಕೊಡುತ್ತಾರೆ, ಆದರೆ
ಅದರಿಂದ ಯಾರೂ ದೇವರ ಬಳಿಗೆ ಬರುವುದಿಲ್ಲ. ಅವರು ಕರೆ ತರುವವರಾರೂ ನಿಜವಾಗಿ ತಿರುಗಿ ಹುಟ್ಟಿದವರಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ. ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ. ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ? ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ. ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ ಎಂಬುದೇ. ಪ್ರಿಯ ವೀಕ್ಷಕರೇ, ಆಣೆ ಇಟ್ಟರೆ ನಡೆಸಲೇಬೇಕು, ಅಂದರೆ ದೇವರಿಗೆ ಸಾಲಗಾರರೆಂದು. ಅವನು ತಾನು ಆಣೆ ಇಟ್ಟಂತೆ ನಡೆಯದಿದ್ದರೆ ತಪ್ಪುಗಾರನಾಗುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ನೋಡಿರಿ. ಕುರುಡರೇ, ಯಾವುದು ಹೆಚ್ಚಿನದು? ಕಾಣಿಕೆಯೋ? ಕಾಣಿಕೆಯನ್ನು ಪಾವನ ಮಾಡುವ ಯಜ್ಞವೇದಿಯೋ? ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲದರ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿ ವಾಸ ಮಾಡುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ಪರಲೋಕದ ಮೇಲೆ ಆಣೆ ಇಟ್ಟುಕೊಂಡರೆ ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಕೂತಿರುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವಾಲಯದ ಮೇಲಾಗಲಿ ಯಜ್ಞವೇದಿಯ ಮೇಲಾಗಲಿ ಆಣೆ ಇಟ್ಟುಕೊಂಡರೆ ಅದನ್ನು ಕೈಕೊಳ್ಳಲೇಬೇಕೆಂದಿಲ್ಲವೆಂದು ಫರಿಸಾಯರು ಹೇಳುತ್ತಿದ್ದರು. ಆದರೆ ದೇವಾಲಯದ ಚಿನ್ನದ ಮೇಲಾಗಲಿ ಯಜ್ಞವೇದಿಯ ಮೇಲಿನ ಕಾಣಿಕೆಯ ಮೇಲಾಗಲಿ ಆಣೆ ಇಟ್ಟುಕೊಂಡರೆ ಅದನ್ನು ನೆರವೇರಿಸಲೇಬೇಕಾಗಿತ್ತು. ಅವರು ತಮಗೆ ಬೇಕಾದಂತೆ ಧರ್ಮಶಾಸ್ತ್ರವನ್ನು ವಿಭಾಗಿಸಿ ಲೌಕಿಕ ಸಂಗತಿಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಆ ವಸ್ತುಗಳು ಉಪಯೋಗಿಸಲ್ಪಡುವ ಆತ್ಮಿಕ ವಿಚಾರಗಳನ್ನು ಅಲಕ್ಷ್ಯ ಮಾಡುತ್ತಿದ್ದರು. ಕರ್ತನಾದ ಯೇಸು ಇದನ್ನು ಬಲವಾಗಿ ಖಂಡಿಸಿದನು. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು ಎಂಬುದೇ. ತಾವು ಉಪಯೋಗಿಸುವ ಅಲ್ಪ ವಸ್ತುಗಳಾದ ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುವ ವಿಚಾರದಲ್ಲಿ ಅವರು ಬಹು ಕಟ್ಟುನಿಟ್ಟಾಗಿದ್ದರು. ನನ್ನ ತಾಯಿ ಮನೆಯ ಹಿಂಭಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಪುದೀನದ ಗಿಡಗಳನ್ನು ಬೆಳೆಸುತ್ತಿದ್ದರು. ಬೇಸಿಗೆಯಲ್ಲಿ ಇದನ್ನು ತಂಪು ನೀರಿನಲ್ಲಿ ಹಾಕಿ ಉಪಯೋಗಿಸಲಾಗುತ್ತಿತ್ತು. ಈ ಧಾರ್ಮಿಕ ನಾಯಕರು ಬಂದು ಈ ಗಿಡಗಳನ್ನು ಲೆಕ್ಕ ಮಾಡಿ ಅದರ 10 ಭಾಗವನ್ನು ದೇವರಿಗೆಂದು ಕೊಂಡು ಹೋದರೆ ಹೇಗಿರುತ್ತಿತ್ತು? ಇಂಥ ಅಲ್ಪ ವಿಚಾರಗಳಲ್ಲಿ ಅವರು ಬಹು ಕಟ್ಟುನಿಟ್ಟಾಗಿರುತ್ತಿದ್ದರು. ಆದರೆ ಯೇಸು ಹೇಳುತ್ತಾನೆ, ನೀವು ಧರ್ಮಶಾಸ್ತ್ರದ ಪ್ರಾಮುಖ್ಯವಾದ ಅಂಶಗಳನ್ನು ಮರೆತು ಬಿಟ್ಟಿದ್ದೀರಿ. ಈ ಪ್ರಾಮುಖ್ಯವಾದ ಸಂಗತಿಗಳು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಬಹುದಿತ್ತು. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೂಸುವವರು, ಒಂಟೆ ನುಂಗುವವರು ಎಂಬುದಾಗಿ. ಈ ವಚನವು ಹಾಸ್ಯದ ರೀತಿ ಇದೆಯಲ್ಲವೇ? ಯೇಸು ನುಡಿದಾಗ ನಾನು ಅಲ್ಲಿದ್ದರೆ ನಾನು ನಕ್ಕು ಬಿಡುತ್ತಿದ್ದೆ, ಫರಿಸಾಯ ಶಾಸ್ತ್ರಿಗಳಲ್ಲೊಬ್ಬನಾಗಿಲ್ಲದಿರುತ್ತಿದ್ದರೆ. ಯೇಸು ಇದನ್ನು ಗಂಭೀರವಾಗಿ ಹೇಳಿದ್ದನು. ಆದರೆ ಆ ಗುಂಪಿನಲ್ಲಿದ್ದ ಕೆಲವರು, ಅದರಲ್ಲೂ ಈ ಧಾರ್ಮಿಕ ನಾಯಕರನ್ನು ತಿಳಿದಿದ್ದವರು ಖಂಡಿತವಾಗಿ ನಗಾಡಿರಬಹುದು. ಪ್ರಿಯರೇ, ಚಿಕ್ಕ ಸಂಗತಿಗಳನ್ನು ವಿಶೇಷವಾಗಿ ದೊಡ್ಡದು ಮಾಡುವವರು ತುಂಬ ಮಂದಿ ಇರುತ್ತಾರೆ. ಒಬ್ಬಾಕೆ ಸಹೋದರಿ ಲಿಪ್ಸ್ಟಿಕ್ನ ಉಪಯೋಗದ ಕುರಿತಾಗಿ ತುಂಬ ವಾದಿಸುತ್ತಿದ್ದರು. ಅದು ಬಹು ಕೆಟ್ಟದೆಂದು ಆಕೆ ಹೇಳುತ್ತಿದ್ದರು. ಆದರೆ ಆಕೆಯಾಡುವ ಮಾತುಗಳು ಬಲಹೀನವಾದವುಗಳಾಗಿದ್ದವು. ಅದು ಕೆಟ್ಟದೆಂದು ಆಕೆ ಯೋಚಿಸಲಿಲ್ಲ. ಬೇರೆಯವರ ಗೌರವಕ್ಕೆ ಹಾನಿ ಬರುವ ರೀತಿ ಮಾತನಾಡುವುದಾದರೆ ಅದು ಇನ್ನೂ ಕೆಟ್ಟದ್ದು. ಜನರು ಇಂತಹ ದೊಡ್ಡ ವಿಚಾರಗಳನ್ನು ಸುಲಭವಾಗಿ ನುಂಗಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಹೀಗೆ ಎತ್ತಿ ಹಿಡಿಯುತ್ತಾರೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 25ನೇ ವಚನವನ್ನು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ
ಅವು ಒಳಗೆ ಸುಳುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತದೆ ಎಂಬುದಾಗಿ. ಈ 5ನೇ ಖಂಡನೆಯ ಮಾತು ಫರಿಸಾಯರ ಬಾಹ್ಯ ಶುದ್ಧೀಕರಣದ ಕುರಿತಾಗಿ ತಿಳಿಸುತ್ತದೆ. ಈ ದಿನಗಳಲ್ಲಿ ಹೊರಗಿನ ತೋರಿಕೆಯ ಶುದ್ಧೀಕರಣಕ್ಕಾಗಿ ಪ್ರಯಾಸ ಪಡುವ ನಮ್ಮ ಸಭೆಗಳ ಚಿತ್ರಣ ಇದಾಗಿದೆ. ಅವರು ಎಲ್ಲ ಆಚಾರ ಸಂಪ್ರದಾಯಗಳನ್ನು ಕೈಕೊಳ್ಳುತ್ತಾರೆ, ಆದರೆ ಆಂತರ್ಯದಲ್ಲಿ ಪಾಪದ ಕುರಿತಾಗಿ ಏನೂ ಮಾಡದವರಾಗಿರುತ್ತಾರೆ. ಅನೇಕ ವೇಳೆ ಪಾಪವೆಂಬ ಶಬ್ದವೇ ಅವರಿಗೆ ಇಷ್ಟವಾಗುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಕುರುಡನಾದ ಫರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಎಂಬುದೇ. ಯೇಸುವಿನ ಮಾತನ್ನು ಅಪಾರ್ಥ ಮಾಡಿಕೊಳ್ಳಬೇಡಿರಿ. ಹೊರಭಾಗವನ್ನು ಶುಚಿ ಮಾಡಬಾರದೆಂದು ಆತನು ಹೇಳುತ್ತಿಲ್ಲ, ಆದರೆ ಹೊರಭಾಗ ಶುಚಿ ಮಾಡಿ ಒಳಗೆ ಕೊಳೆಯಾಗಿರಲು ಬಿಟ್ಟರೆ ಅದು ತಪ್ಪಾಗುತ್ತದೆ. ಮೊದಲು ಒಳಗಿನ ಶುದ್ಧಾಚಾರ ಮಾಡಿಕೊಳ್ಳಬೇಕು. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಎಂಬುದೇ. ಕರ್ತನಾದ ಯೇಸು ಉಪಯೋಗಿಸಿದ ಶಬ್ದಗಳಲ್ಲಿ ಇದು ಅತಿ ಭಯ ಹುಟ್ಟಿಸುವಂಥದ್ದಾಗಿದೆ. ಹೊರಗಿನಿಂದ ಶುದ್ಧವಾದ ಆದರೆ ಒಳಗೆ ಕೊಳೆ ತುಂಬಿದ ಪಂಚಪಾತ್ರೆ ಬಟ್ಟಲುಗಳು ಈಗಿನ ಸಾಮಾನ್ಯ ಸಭೆಗಳನ್ನು ಸಂಕೇತಿಸುತ್ತವೆ. ಆದರೆ ಈ ಸಮಾಧಿಯ ಸಂಕೇತವು ಸಾಮಾನ್ಯ ಸಭಾ ಸದಸ್ಯರನ್ನೇ ಸೂಚಿಸುವಂಥದ್ದಾಗಿದೆ. ಅವರು ಹೊರಗಿನಿಂದ ಅಂದವಾಗಿ ಕಾಣುತ್ತಾರೆ, ಆದರೆ ಆಂತರ್ಯದಲ್ಲಿ ಪಾಪ ಅಪರಾಧಗಳಿಂದ ಸತ್ತವರಾಗಿರುತ್ತಾರೆ. ಭಕ್ತಿಯ ಒಂದು ಹೊರ ತೋರಿಕೆ ಅವರಲ್ಲಿರುತ್ತದೆ, ಆದರೆ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳನ್ನಾಗಿ ಮಾಡಬಲ್ಲ ಶಕ್ತಿಯನ್ನು ನಿರಾಕರಿಸುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ಹೊಸ ಸೃಷ್ಟಿಯಾಗುವ ತನಕ ನಿನ್ನ ಸಭಾ ಸದಸ್ಯತನವು ವ್ಯರ್ಥವಾದದ್ದಾಗಿದೆ. ಅದು ಕಪಟವೇ ಹೊರತು ಬೇರೇನೂ ಅಲ್ಲ. ಒಂದು ದೇಶದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಚರ್ಚ್ ಸದಸ್ಯರೆಂದು ನಾನು ಓದಿದಾಗ, ಸಾರ್ವಜನಿಕ ಸ್ಥಳಗಳಲ್ಲಿ 99% ಜನರು ಕಾಕ್ಟೇಲ್ಗಳನ್ನು ಕುಡಿಯುವುದು, ಅಶ್ಲೀಲ ಭಾಷೆಯನ್ನು ಬಳಸುವುದು ಮತ್ತು ಕೊಳಕು ಕಥೆಗಳನ್ನು ಹೇಳುವುದನ್ನು ನಾನು ಏಕೆ ನೋಡುತ್ತೇನೆ ಎಂದು ನನಗೆ ಆಶ್ಚರ್ಯವಾಗುತ್ತದೆ. ಪ್ರಿಯರೇ, ನಮ್ಮ ನಡುವೆ ಅಸಂಖ್ಯವಾದ ಸುಣ್ಣ ಹಚ್ಚಿದ ಸಮಾಧಿಗಳು, ಆತ್ಮಿಕ ಬೊಂಬೆಗಳೂ ಇದ್ದು ಅವೆಲ್ಲವೂ ಪಾಪ ಅಪರಾಧಗಳಲ್ಲಿ ಸತ್ತವರಾಗಿರುವಂಥವು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಎಂಬುದೇ. ಧಾರ್ಮಿಕ ನಾಯಕರನ್ನು ಆತನು ಹೇಗೆ ಖಂಡಿಸುತ್ತಿದ್ದಾನೆ ನೋಡಿರಿ. ಅವರಿಗೆ ಇದು ತಕ್ಕದ್ದಾಗಿಯೇ ಇದೆ. ಪ್ರಿಯರೇ, ನಿಮ್ಮ ಸಮುದಾಯದಲ್ಲಿ ಸತ್ಯವೇದ ಬೋಧಿಸುವ ಒಂದು ಸಭೆಯಿರುವುದಾದರೆ ಅದರ ಬೋಧಕನು ಸತ್ಯವೇದವನ್ನು ನಂಬಿ ಅದನ್ನೇ ಬೋಧಿಸುವನಾದರೆ ಆ ಬೋಧಕನೊಂದಿಗೆ ನೀನು ಸೇರಿಕೋ. ಆತನಿಗೆ ನೀನು ಬೇಕಿದೆ. ನಿನಗೆ ಪ್ರಿಯಮಿತ್ರನೇ ಆತನ ಅಗತ್ಯವಿದೆ. ದೇವರ ವಾಕ್ಯವನ್ನು ನಂಬಿ ಅದರಂತೆ ಜೀವಿಸುವವರು ನಮಗೆ ಖಂಡಿತವಾಗಿ ಬೇಕಿದ್ದಾರೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ, ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಅನ್ನುತ್ತೀರಿ. ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದು ಎಂಬುದಕ್ಕೆ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಒಳ್ಳೆಯದು, ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ನಾವು ಕೂಡ ಇದನ್ನೇ ಮಾಡುತ್ತಿದ್ದೇವೆ. ಶ್ರೇಷ್ಠ ದೇವರ ಸೇವಕರು, ಬೋಧಕರು, ಸೌವಾರ್ತಿಕರು, ಮಿಷನರಿಗಳು ಅವರ ಕಾಲದ ಜನರಿಂದ ಅಪಹಾಸ್ಯಕ್ಕೊಳಗಾಗಿ ತಿರಸ್ಕರಿಸಲ್ಪಟ್ಟಿದ್ದಾರೆ. ಆದರೆ ಜನರು ಈಗ ಅವರನ್ನು ಗೌರವಿಸುತ್ತಿದ್ದಾರೆ. ಯೇಸುವಿಗೆ ಮಾನವ ಸ್ವಭಾವ ಚೆನ್ನಾಗಿ ತಿಳಿದಿತ್ತು ಮತ್ತು ಅದು ಈಗಲೂ
ಏನು ಬದಲಾಗಿಲ್ಲ. ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಎಂಬುದಾಗಿ ನೋಡುವಾಗ, ಇಂದಿನ ಪ್ರವಾದಿಗಳನ್ನು ಈಗ ಸನ್ಮಾನಿಸುವ ಇದೇ ಧಾರ್ಮಿಕ ಅಧಿಕಾರಿಗಳು ತಮ್ಮೊಂದಿಗೆ ಮಾತನಾಡುತ್ತಿರುವ ಈ ದೇವಕುಮಾರನನ್ನು ಕ್ರೂಜಿಗೆ ಹಾಕುವಂತೆ ರೋಮ್ ಸರಕಾರವನ್ನು ಒತ್ತಾಯಿಸುವವರಾಗಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಹಾವುಗಳೇ, ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಎಂಬುದೇ. ಇದಕ್ಕಿಂತ ಕಠಿಣವಾದ ಮಾತು ಬೇರೆ ಇರಬಹುದೋ? ಇದು ವಿಶ್ವ ಭಾತೃತ್ವ ಹಾಗೂ ದೇವರ ವಿಶ್ವಪಿತತನಕ್ಕೆ ವಿರುದ್ಧವಾದದ್ದಾಗಿದೆ. ನೀನು ಯೇಸುವನ್ನು ತಿರಸ್ಕರಿಸುವುದಾದರೆ ದೇವರು ನಿನ್ನನ್ನು ತನ್ನವನೆಂದು ಹೇಳಲಾರನು. ದೇವರ ಮಗುವಾಗಬೇಕಾದರೆ ಇರುವ ಏಕೈಕ ಮಾರ್ಗ ಕ್ರಿಸ್ತನನ್ನು ಅಂಗೀಕರಿಸುವುದೇ ಆಗಿದೆ. ಮತ್ತಾಯನ ಪುಸ್ತಕದ ಈ ಭಾಗದಲ್ಲಿ ಕರ್ತನು ಕಠಿಣವಾದ ಮಾತುಗಳನ್ನು ಉಪಯೋಗಿಸುತ್ತಿದ್ದಾನೆ. ಈ ಮಾತುಗಳು ಈಗಿನ ಲೋಕದ ಉದಾರ ಮನಸ್ಸಿನ ಜನರಿಗೆ ಬಹು ಕಠಿಣ ಪಾನೀಯವಾಗಿರುತ್ತದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ. ಆದದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನೂ ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಶಿಲುಬೆಗೆ ಹಾಕುವಿರಿ. ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದುಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಜಕರೀಯನನ್ನು ಕೊಲ್ಲಿಸಿದ ಘಟನೆ ನಡೆದು ಹೆಚ್ಚು ಕಾಲವಾಗಿರಲಿಕ್ಕಿಲ್ಲ. ಯೇಸುವು ಹೇಬೇಲನ ಕೊಲೆಯಿಂದ ಆರಂಭಿಸಿ ಈಗಿನ ಕಾಲದ ತನಕ ತಿಳಿಸುತ್ತಾನೆ. ನೀತಿವಂತರನ್ನು ನಾಶಪಡಿಸಿದ ಇಸ್ರಾಯೇಲ್ಯರಿಗೆ ದೇವರು ಮೊಯ್ ತೀರಿಸುತ್ತಾನೆಂದು ಯೇಸು ತಿಳಿಸುತ್ತಾನೆ. ಈಗಿನವರು ಹೇಳುವ ಮಾತು, ಕೊನೆಗೆ ಎಲ್ಲರೂ ರಕ್ಷಿಸಲ್ಪಡುವರು ಎಂಬುದನ್ನು ಯೇಸು ಒಪ್ಪುವುದಿಲ್ಲ. ಹಾಗೆ ಆಗುವುದಿಲ್ಲವೆಂದು ಆತನು ಹೇಳುತ್ತಾನೆ. ಕ್ರಿಸ್ತಶಕ 70ರಲ್ಲಾಗಲಿರುವ ಯೆರೂಸಲೇಮಿನ ನಾಶನವನ್ನು ಆತನು ಮುಂತಿಳಿಸುತ್ತಿದ್ದಾನೆ. ಮುಂದಕ್ಕೆ ಯೇಸು ಯೆರೂಸಲೇಮಿಗಾಗಿ ದುಃಖಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು ನೋಡಿರಿ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟದೆ ಎಂಬುದೇ. ಆತನು ಜಯಶಾಲಿಯಾಗಿ ಯೆರೂಸಲೇಮನ್ನು ಪ್ರವೇಶಿಸಿದಾಗ ಯೆರೂಸಲೇಮು ಆತನನ್ನು ತಿರಸ್ಕರಿಸಿತು. ಆತನು ಅದನ್ನು ತಿರಸ್ಕರಿಸಿದನು. ಆದರೆ ಈಗ ಆತನು ಆ ಪಟ್ಟಣಕ್ಕಾಗಿ ದುಃಖಿಸುತ್ತಾನೆ. ಆತನು ಅವರನ್ನು ಖಂಡಿಸಿದರೂ ಅವರನ್ನು ಪ್ರೀತಿಸುತ್ತಾನೆ. ಅವರ ಮೇಲೆ ಬರಲಿರುವ ಮಹಾದಂಡನೆಯನ್ನು ತಿಳಿದು ಅದಕ್ಕೋಸ್ಕರ ಅಳುತ್ತಿದ್ದಾನೆ. ದೇವಸೇವಕರಾದ ಮೂಡಿಯವರ ಕುರಿತಾಗಿ ಒಂದು ಮಾತಿದೆ. ಅತೀ ಕನಿಕರದಿಂದ ಅವರು ಮಾತ್ರ ನರಕದ ಕುರಿತಾಗಿ ಪ್ರಸಂಗ ಮಾಡಬಲ್ಲರು ಎಂಬುದಾಗಿ. ನಮ್ಮಲ್ಲಿ ಯಾರ ಕುರಿತಾಗಿಯೂ ಅನುಕಂಪವಿಲ್ಲದೆ ನಾವು ಯಾರನ್ನೂ ಖಂಡಿಸಬಾರದೆಂದು ನನ್ನ ಅಭಿಪ್ರಾಯ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನವನ್ನು. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಧಾರ್ಮಿಕ ನಾಯಕರಿಗೆ ಮಾತ್ರವಲ್ಲದೆ ಯೇಸುವಿನ ಶಿಷ್ಯರಿಗೂ ದಿಗ್ಭ್ರಮೆಯಾಗಿತ್ತು. ಇದು ವಿಚಿತ್ರ ತಿರುವು ಎಂದು ಭಾವಿಸಿದರು. ಆತನು ಯೆರೂಸಲೇಮನ್ನು ಕೇಂದ್ರವನ್ನಾಗಿಸಿ ತನ್ನ ರಾಜ್ಯ ಸ್ಥಾಪಿಸುವನೆಂದು ಅವರು ನಿರೀಕ್ಷಿಸಿದ್ದರು. ಆದರೆ ಆತನು ನಿಮ್ಮ ಆಲಯವು ಬರಿದಾಗಲಿದೆ ಎಂದು, ಆತನನ್ನು ಕೆಲವು ಕಾಲ ನೋಡಲಿಕ್ಕಿಲ್ಲವೆಂದು ಹೇಳುತ್ತಿದ್ದಾನೆ. ತಾನು ಕ್ರೂಜಿಯ ಕಡೆಗೆ ಸಾಗುತ್ತಿದ್ದರೂ ಬೇಗನೆ ಬರಲಿದ್ದೇನೆ ಎಂಬ ಭರವಸೆ ಕೊಡುತ್ತಿದ್ದಾನೆ ಮತ್ತು ಅದು ಆತನ ಜಯದ ಪ್ರವೇಶವಾಗಿರುತ್ತದೆ. ಯೇಸು ತನ್ನ ಶಿಷ್ಯರಿಗೆ ತಾನು ತನ್ನ ರಾಜ್ಯವನ್ನು ಈಗ ಸ್ಥಾಪಿಸುವುದಿಲ್ಲವೆಂದು, ಮುಂದಕ್ಕೆ ಅದಕ್ಕೋಸ್ಕರ ಬರಲಿಕ್ಕಿದ್ದೇನೆಂದು
ತಿಳಿಸುತ್ತಿದ್ದಾನೆ. ಅಂದರೆ ರಾಜ್ಯ ಸ್ಥಾಪನೆ ಮುಂದಕ್ಕೆ ಹೋಯಿತೆಂದು ಅರ್ಥವಲ್ಲವೇ? ಹೀಗೆ ಮುಂದೆ ಹೋದದ್ದು ಅಪೋಸ್ತಲರಿಗೆ ನಿರಾಶೆಯನ್ನು, ಆಶ್ಚರ್ಯವನ್ನು ಉಂಟು ಮಾಡಿತು. ಆದ್ದರಿಂದ ಅವರು ಆತನ ಬಳಿಗೆ 3 ಪ್ರಶ್ನೆಗಳೊಂದಿಗೆ ಬರುತ್ತಾರೆ. ಈ ಕುರಿತು ನಾವು ಮುಂದಕ್ಕೆ ನೋಡಲಿದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದೇವರ ವಾಕ್ಯವನ್ನು ಕೇಳಿದಂಥ ನಾವು ನಮ್ಮ ಜೀವಿತದಲ್ಲಿ ಆತನನ್ನು ನಮ್ಮ ಅರಸನನ್ನಾಗಿ, ಒಡೆಯನನ್ನಾಗಿ ಅಂಗೀಕರಿಸಿಕೊಂಡು ಆತನ ಬರೋಣವನ್ನೇ ಎದುರು ನೋಡುತ್ತಾ ಸ್ಥಿರಚಿತ್ತದಿಂದ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿದ್ದನ್ನು ನಾವು ಯಾವಾಗಲೂ ಗಟ್ಟಿಯಾಗಿ ಹಿಡಿದುಕೊಂಡು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಾವು ಹೊರಗಿನ ತೋರಿಕೆಯಲ್ಲಿ ವಿಶ್ವಾಸಿಗಳಾಗಿರದೆ ಒಳಗೆ ನಾವು ನಿನ್ನ ಮಕ್ಕಳಾಗಿ ಕಾಣಿಸಿಕೊಂಡು ಆ ಕಾಣಿಸಿಕೊಳ್ಳುವಿಕೆಯನ್ನು ಹೊರಗೆ ಕೂಡ ತೋರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೇಸು ಅಯ್ಯೋ ಎಂಬ ಶಬ್ದವನ್ನು ಈ ಭಾಗದಲ್ಲಿ ಎಷ್ಟು ಬಾರಿ ಉಪಯೋಗಿಸುತ್ತಾನೆ? ಯೇಸು ಅಯ್ಯೋ ಎಂಬ ಶಬ್ದವನ್ನು ಈ ಭಾಗದಲ್ಲಿ ಎಷ್ಟು ಬಾರಿ ಉಪಯೋಗಿಸುತ್ತಾನೆ? ಉತ್ತರ 6 ಬಾರಿ, 7 ಬಾರಿ, 8 ಬಾರಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ದೇವರ ಮಹೋಪಕಾರ 1 2 ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ದೇವರ ಮಹೋಪಕಾರ 1 2 ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ಹೃದಯವೇ ಸ್ತೋತ್ರಿಸು, ಕೋಟಿಗಿಂತ ಅಧಿಕವಾದ ಸ್ತುತಿ ಯಜ್ಞ ನೀನು ಸಲ್ಲಿಸು. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಸಮಸ್ತ ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಸಮಸ್ತ ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಪಂಜರದಲ್ಲಿ ಸಿಕ್ಕಿಕೊಂಡ ಪಕ್ಷಿಯಂತೆ ಇರುವ ನಮ್ಮ ವಿಮೋಚಿಸಿದ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಧಾರ್ಮಿಕ ನಾಯಕರ ಭದ್ರಕೋಟೆಯಾಗಿದ್ದ ದೇವಾಲಯದಲ್ಲಿ ಆತನು ಜನರಿಗೆ ಸತ್ಯದ ವಿವರಣೆಯನ್ನು ಕೊಟ್ಟನು. ಯಾಕೆಂದರೆ ಅಧಿಕಾರಿಗಳು ಸತ್ಯವನ್ನು ಪಾಲಿಸುತ್ತಿರಲಿಲ್ಲ. ಸೌಮ್ಯ ಸ್ವಭಾವದ ಯೇಸು ಕಠಿಣವಾದ ಮಾತುಗಳನ್ನು ಉಪಯೋಗಿಸಿದ್ದರಿಂದ ಆತನ ಹೃದಯದಲ್ಲಿದ್ದ ಆ ಬೇನೆಯನ್ನು ನಾವು ತಿಳಿದುಕೊಳ್ಳುತ್ತೇವೆ. ನಾವು ಆತ್ಮೀಕ ಕುರುಡರಾಗದೆ ತಿರುಗಿ ಹುಟ್ಟಿದ ಅನುಭವದಲ್ಲಿ ಜೀವಿಸುವವರಾಗಬೇಕು. ಯೆರೂಸಲೇಮಿಗಾಗಿ ಆತನು ದುಃಖಪಟ್ಟನು. ನಮಗಾಗಿ ಪ್ರಾಣ ಕೊಟ್ಟಂಥ ಆತನು ಇಂದೂ ಕೂಡ ನಾವು ತಪ್ಪಿ ನಡೆಯುವಾಗ ದುಃಖಿಸುತ್ತಾನೆ.
ನಾವು ವಾಕ್ಯ ಕೇಳಿದ್ದೇವೆ, ತಿಳಿದುಕೊಂಡು ಆತನ ಬಳಿಗೆ ಬಂದು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸೋಣ. ವೀಕ್ಷಕರೇ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡಿದ್ದೀರಲ್ಲವೇ? ಆತನಿಗೆ ಕೊಟ್ಟ ಮಾತಿಗೆ ಅನುಸಾರವಾಗಿ ಜೀವಿಸಿರಿ. ಇತರರಿಗೂ ಈ ಸತ್ಯವನ್ನು ತಿಳಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.